ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜುಲೈ 17ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಮತ್ತೆ ನಿಫ್ಟಿ 24,300 ಮೇಲ್ಗಡೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 24,334ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸ್ ಆಯಿತು. 261 ಪಾಯಿಂಟ್ಗಳಷ್ಟು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. 1% ನಿಫ್ಟಿ ಗೇನ್ ಆಯಿತು. ಸೆನ್ಸೆಕ್ಸ್ನಲ್ಲಿ ಕೂಡ 1.25% ಜಂಪ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. 1.6% ಗೇನ್ ನೋಡೋದಕ್ಕೆ ಸಿಗ್ತದೆ. ಐಟಿ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಸ್ಟ್ರಾಂಗ್ ರಿವೈವಲ್ ನೋಡೋದಕ್ಕೆ ಸಿಗ್ತದೆ. ನಿಫ್ಟಿ ಐಟಿ ಇಂಡೆಕ್ಸ್ ಕೂಡ 1.8% ಅರೌಂಡಲ್ಲಿ ಗೇನ್ ಆಯಿತು. ಆಟೋ ಇಂಡೆಕ್ಸ್ ಕೂಡ ಸ್ಟ್ರಾಂಗ್ ಆಗಿ ಟ್ರೇಡ್ ಆಯಿತು. 1.2% ಜಂಪ್ ಆಟೋ ಸೆಕ್ಟರ್ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಓವರಾಲ್ ಎಲ್ಲ ಸೆಕ್ಟರ್ಗಳು ಇವತ್ತು ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿರೋದ್ರಿಂದ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 24,100ರ ಮೇಲ್ಗಡೆ ಓಪನ್ ಆಯಿತು. ಆ ಒಂದು ಲೆವೆಲ್ನಲ್ಲಿ ಸಸ್ಟೈನ್ ಆಗಿದೆ. ಅದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ವೀಕ್ 24,500 ಲೆವೆಲ್ಸ್ ಕ್ರಾಸ್ ಆದರೆ ಇನ್ನೂ ಸ್ಟ್ರಾಂಗ್ ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟೆಕ್ ಮಹೀಂದ್ರ ಇವತ್ತು ಟಾಪ್ ಗೇನರ್ ಆಗಿತ್ತು. 4% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ಕಂಪನಿ ತಮ್ಮ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ರು. ಸ್ಟ್ರಾಂಗ್ ರಿಸಲ್ಟ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅನ್ನುವಂಥ ನ್ಯೂಸ್ ಇತ್ತು. ಬಟ್ ಓವರ್ ಆಲ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ರೆವೆನ್ಯೂಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಸ್ಟ್ರಾಂಗ್ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಕನ್ಸಿಸ್ಟೆಂಟ್ ಆಗಿ ಡೀಲ್ ವಿನ್ $1 ಬಿಲಿಯನ್ ಮೇಲ್ಗಡೆ ಇತ್ತು. ಆ ರೀಸನ್ನಿಂದ ಸಾಕಷ್ಟು ಬ್ರೋಕರೇಜ್ಗಳು ಒಳ್ಳೆ ಟಾರ್ಗೆಟ್ಸ್ ಅನ್ನು ಕೊಟ್ಟಿದ್ದಾರೆ. ಮೋತಿಲಾಲ್ ಓಸ್ವಾಲ್ ಬೈ ರೆಕಮೆಂಡೇಶನ್ ಕೊಟ್ಟು 1,900 ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. ಆನಂದ್ ರಾಠಿ ಕಡೆಯಿಂದ ಕೂಡ 1,760 ಟಾರ್ಗೆಟ್ ಪ್ರೈಸ್ ಇದೆ. JM ಫಿನಾನ್ಷಿಯಲ್ಸ್, HDFC ಸೆಕ್ಯೂರಿಟೀಸ್ ಕೂಡ 1,650 ಅರೌಂಡಲ್ಲಿ ಟಾರ್ಗೆಟ್ಸ್ ಅನ್ನು ಕೊಡ್ತಿದ್ದಾರೆ. ಸೊ ಇಂಡಿಯನ್ ಬ್ರೋಕರೇಜಸ್ಗಳು ಐಟಿ ಕಂಪನಿಗಳಲ್ಲಿ ಒಳ್ಳೆ ಟಾರ್ಗೆಟ್ಸ್ ಅನ್ನು ಕೊಡ್ತಿದ್ದಾರೆ. ಅದೇ ಫಾರಿನ್ ಬ್ರೋಕರೇಜಸ್ಗಳು ಸೆಲ್ ಅಥವಾ ಅಂಡರ್ ವೇಟ್ ರೇಟಿಂಗ್ ಅನ್ನು ಕೊಡ್ತಾ ಇದ್ದಾರೆ. ನೋಮುರಾ ನ್ಯೂಟ್ರಲ್ ರೇಟಿಂಗ್ ಕೊಟ್ಟಿದ್ದು 1,600 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಸಿಟಿ ಸೆಲ್ ರೇಟಿಂಗ್ ಕೊಟ್ಟು 1,345 ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ, ಜೆಫ್ರೀಸ್ ಇಬ್ಬರ ಕಡೆಯಿಂದ ಕೂಡ ಅಂಡರ್ ವೇಟ್ ರೇಟಿಂಗ್ ಇದೆ. 1,260 ಅರೌಂಡಲ್ಲಿ ಟಾರ್ಗೆಟ್ಸ್ ನೋಡೋದಕ್ಕೆ ಸಿಗ್ತದೆ. ಟೆಕ್ ಮಹೀಂದ್ರ ಈಗ 1,600 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಕೆಲವೊಂದಿಷ್ಟು ಇಂಡಿಯನ್ ಬ್ರೋಕರೇಜಸ್ಗಳು ಒಳ್ಳೆ ಟಾರ್ಗೆಟ್ಸ್ ಅನ್ನು ಕೊಟ್ಟಿದ್ದಾರೆ. ಮಿಕ್ಕಿರುವಂಥ ಬ್ರೋಕರೇಜ್ಗಳ ಕಡೆಯಿಂದ ಈಗೇನು ಟೆಕ್ ಮಹೀಂದ್ರ ಟ್ರೇಡ್ ಆಗ್ತದೆ ಅದಕ್ಕಿಂತ ಕಡಿಮೆ ಪ್ರೈಸ್ಗೆ ಹೋಗುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಹೆಚ್ಚಾಗಿ ಕಾಣಿಸ್ತದೆ. ಸೊ ಸರ್ವಿಸ್ ಬೇಸ್ಡ್ ಐಟಿ ಕಂಪನಿಗಳಲ್ಲಿ ಪ್ರೆಷರ್ ಇರ್ಬೋದು ಅನ್ನೋದು ಸಾಕಷ್ಟು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಹಾಗೆ ಈಗೇನು ವ್ಯಾಲ್ಯೂಷನಲ್ಲಿ ಐಟಿ ಕಂಪನಿಗಳು ಟ್ರೇಡ್ ಆಗ್ತದೆ ಅದು ಹೈಯರ್ ವ್ಯಾಲ್ಯೂಷನ್ ಆಗಿರುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಕೋಟಕ್ ಮಹೀಂದ್ರ ಬ್ಯಾಂಕ್ ಕೂಡ 3.5% ಅರೌಂಡಲ್ಲಿ ಇವತ್ತು ಗೇನ್ ಆಯಿತು. ಜಿಯೋ ಫಿನಾನ್ಷಿಯಲ್ಸ್ನಲ್ಲಿ ಕೂಡ 3% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಜಿಯೋ ಫಿನಾನ್ಷಿಯಲ್ಸ್ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ಸ್ ಅನ್ನು ಇವತ್ತು ಅನೌನ್ಸ್ ಮಾಡಿದ್ರು. ಒಂದು ಸ್ಟ್ರಾಂಗ್ ರೆವೆನ್ಯೂ ಗ್ರೋತ್, ಪ್ರಾಫಿಟ್ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. 2,004 ಕೋಟಿಯ ರೆವೆನ್ಯೂಸ್ ಅನ್ನು ಡಿಕ್ಲೇರ್ ಮಾಡಿದರೆ 830 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಸೊ ಕಳೆದ 5-6 ತಿಂಗಳಿಗೆ ಕಂಪೇರ್ ಮಾಡಿದಾಗ ರೆವೆನ್ಯೂಸ್ ಸ್ಟ್ರಾಂಗ್ ಆಗಿ ಜಂಪ್ ಆಗ್ತದೆ. ಹಾಗೆ ವರ್ಷದಲ್ಲಿ ಒಂದು ಕ್ವಾರ್ಟರ್ನಲ್ಲಿ ಈ ರೀತಿಯ ಒಂದು ಪ್ರಾಫಿಟ್ ಗ್ರೋತ್ ಜಿಯೋ ಫಿನಾನ್ಷಿಯಲ್ಸ್ನ ಕಡೆಯಿಂದ ಬರುತ್ತೆ. ಸೊ ಈ ಒಂದು ಕ್ವಾರ್ಟರ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸಿದೆ. ಇದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದರೆ ಸ್ಟಾಕ್ನಲ್ಲಿ ಇನ್ನಷ್ಟು ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ನಾವು ರೆವೆನ್ಯೂಸ್ ಅನ್ನು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂ ಕೂಡ ಆಲ್ಮೋಸ್ಟ್ ಡಬಲ್ ಆಗ್ತಿರೋದು ಕಾಣಿಸ್ತದೆ. ಒಂದು ಸ್ಟ್ರಾಂಗ್ ಫಿನಾನ್ಷಿಯಲ್ಸ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗಿದೆ. TCS ಕೂಡ ಇವತ್ತು 3% ಗೇನ್ ಆಯಿತು. ರಿಲಯನ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2.5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ರಿಲಯನ್ಸ್ನಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಈ ಒಂದು ಕ್ವಾರ್ಟರ್ನಲ್ಲಿ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. 48% ಅರೌಂಡಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಇತ್ತು. ಅದು 50.48%ಗೆ ಇನ್ಕ್ರೀಸ್ ಆಗಿದೆ. ಸೊ ಪ್ರಮೋಟರ್ಸ್ ಕಂಪನಿಯಲ್ಲಿ ತಮ್ಮ ಒಂದು ಹೋಲ್ಡಿಂಗನ್ನು ಇನ್ಕ್ರೀಸ್ ಮಾಡ್ತಾರೆ ಅಂದರೆ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಹಾಗೆ ಇವತ್ತು ರಿಲಯನ್ಸ್ನ ಕ್ವಾರ್ಟರ್ 1 ರಿಸಲ್ಟ್ ಕೂಡ ಇದೆ. ಒಂದು ಸ್ಟ್ರಾಂಗ್ ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಎಸ್ಪೆಷಲಿ ಜಿಯೋ ಕಡೆಯಿಂದ ಒಂದು ಸ್ಟ್ರಾಂಗ್ ರಿಸಲ್ಟ್ ಬರುವಂಥ ಎಕ್ಸ್ಪೆಕ್ಟೇಷನ್ ಇದೆ. ಹಾಗೆ ರಿಟೇಲ್ ಬಿಸ್ನೆಸ್ ಕೂಡ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ಬೋದು. ಆಯಿಲ್ ಟು ಕೆಮಿಕಲ್, ಆಯಿಲ್ ಟು ಗ್ಯಾಸ್ ಬಿಸ್ನೆಸ್ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲ ಸೆಗ್ಮೆಂಟ್ಗಳಿಂದ ಒಳ್ಳೆ ಒಂದು ರೆವೆನ್ಯೂಸ್, ಪ್ರಾಫಿಟ್ಸ್ ಬಂದರೆ ಸ್ಟ್ರಾಂಗ್ ರಿಸಲ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. ಬಟ್ ಪ್ರಮೋಟರ್ಸ್ ಸ್ಟೇಕನ್ನು ಇನ್ಕ್ರೀಸ್ ಮಾಡ್ತಿರೋದು ಖಂಡಿತವಾಗ್ಲೂ ಪಾಸಿಟಿವ್ ಸೈನ್ ಆಗಿದೆ. ಅದಕ್ಕೆ ರಿಲಯನ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಕೂಡ ಮಾಡಿದೆ. ನಿಫ್ಟಿ ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇಂಡಾಲ್ಕೋ ಇವತ್ತು ಟಾಪ್ ಲೂಸರ್ ಆಗಿತ್ತು. 1.5% ಕರೆಕ್ಷನ್ ಇಂಡಾಲ್ಕೋನಲ್ಲಿ ನೋಡೋದಕ್ಕೆ ಸಿಕ್ತು. ಡಾಕ್ಟರ್ ರೆಡ್ಡಿ ಸ್ಲ್ಯಾಬ್ ಕೂಡ 1% ಕರೆಕ್ಟ್ ಆಗಿದೆ. ವಿಪ್ರೋನಲ್ಲಿ ಕೂಡ 1% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ವಿಪ್ರೋ ಕೂಡ ನಿನ್ನೆ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ₹2 ಡಿವಿಡೆಂಡ್ ಕೂಡ ಅನೌನ್ಸ್ ಆಗಿತ್ತು. ಬಟ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಆ ಪ್ರಕಾರ ರಿಸಲ್ಟ್ ಬಂದಿರಲಿಲ್ಲ. ಹಾಗೆ ಪ್ರಾಫಿಟ್ಸ್, ರೆವೆನ್ಯೂಸ್ ಕೂಡ ಜಸ್ಟ್ ಫ್ಲಾಟ್ ಇದೆ ಅಥವಾ ಜಸ್ಟ್ 1-2% ಇನ್ಕ್ರೀಸ್ ಆಗಿದೆ. ಸೊ ಪ್ರತಿ ಕ್ವಾರ್ಟರ್ನಲ್ಲಿ ಇದೇ ರೀತಿಯ ಪರ್ಫಾರ್ಮೆನ್ಸ್ ವಿಪ್ರೋ ಕಡೆಯಿಂದ ರಿಪೀಟ್ ಆಗ್ತದೆ. ಒಂದು ಸ್ಟ್ರಾಂಗ್ ಕ್ವಾರ್ಟರ್ ಬರ್ತಿಲ್ಲ. ಹಾಗೆ ಸನ್ಫಾರ್ಮಾ ಕೂಡ ಇವತ್ತು 0.9% ಕರೆಕ್ಟ್ ಆಯಿತು. ಮ್ಯಾಕ್ಸ್ ಹೆಲ್ತ್ ಕೇರ್ನಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ.
ಪಾಲಿಕ್ಯಾಬ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ 4% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. 8,200 ಕೋಟಿ ಅರೌಂಡಲ್ಲಿ ರೆವೆನ್ಯೂ ಡಿಕ್ಲೇರ್ ಆಗಿದೆ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಪರ್ಫಾರ್ಮೆನ್ಸ್ ಲೋ ಇತ್ತು, ಬಟ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ನ ಮಾಡಿದಾಗ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್, ರೆವೆನ್ಯೂ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. 897 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಲಾಸ್ಟ್ ಇಯರ್ನಲ್ಲಿ 693 ಕೋಟಿಯ ಪ್ರಾಫಿಟ್ ಬಂದಿತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ಸ್ ಫ್ಲಾಟ್ ಆಗಿ ಇದೆ, ಬಟ್ ಬ್ರೋಕರೇಜಸ್ಗಳು ಒಳ್ಳೆ ಟಾರ್ಗೆಟ್ಸನ್ನು ಮೇಂಟೈನ್ ಮಾಡ್ತಿದ್ದಾರೆ. ಜೆಫ್ರೀಸ್ ಬೈ ರೆಕಮೆಂಡೇಶನ್ ಕೊಟ್ಟಿದ್ದು 11,100 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಈಗ ಪಾಲಿಕ್ಯಾಬ್ 8,800 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಅದೇ ರೀತಿಯಲ್ಲಿ HSBC ಕೂಡ ಬೈ ರೆಕಮೆಂಡೇಶನ್ ಕೊಟ್ಟಿದ್ದು 10,000 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಸೊ FMEG ಬಿಸ್ನೆಸ್ನಲ್ಲಿ ಪಾಲಿಕ್ಯಾಬ್ನ ಪರ್ಫಾರ್ಮೆನ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಹಾಗೆ ಒಂದು ಸ್ಟ್ರಾಂಗ್ ಕ್ವಾರ್ಟರ್ಲಿ ರಿಸಲ್ಟ್ ಕೂಡ ಬಂದಿರೋದ್ರಿಂದ ಒಂದು ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು. ಬಟ್ ಇವತ್ತು ಯಾಕೋ ಸ್ಟಾಕ್ ನೆಗೆಟಿವ್ ರಿಯಾಕ್ಷನ್ಸನ್ನು ಕೊಟ್ಟಿದೆ. RVNL ಗೋವಾ ಗೌರ್ಮೆಂಟ್ನ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಅನ್ನು ಮಾಡ್ತಿದ್ದಾರೆ. ಗೋವಾನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳನ್ನು ಮಾಡೋದಕ್ಕೆ MOUನ ಸೈನ್ ಮಾಡಿದ್ದಾರೆ. ಸೊ ಈ ರೀತಿಯ ಪ್ರಾಜೆಕ್ಟ್ಸ್ಗಳು ಖಂಡಿತವಾಗ್ಲೂ ಪಾಸಿಟಿವ್ ಆಗಿರುತ್ತೆ. ಯೂಶಲಿ ರೈಲ್ವೆ ಪ್ರಾಜೆಕ್ಟ್ಸ್ಗಳನ್ನು RVNL ಮಾಡ್ತಾರೆ. ಸೊ ನೋಡಬೇಕಾಗುತ್ತೆ ಯಾವ ರೀತಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸನ್ನು ಗೋವಾದಲ್ಲಿ ಮಾಡ್ತಾರೆ ಅಂತ. ಇದರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸನ್ನು ಅವರು ಎಕ್ಸ್ಚೇಂಜಸ್ಗೆ ಪ್ರೊವೈಡ್ ಮಾಡಿಲ್ಲ. ಜಸ್ಟ್ MOU ಸೈನ್ ಆಗಿದೆ ಅನ್ನುವಂಥ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಸೊ ಎಷ್ಟು ಅಮೌಂಟ್ನ ಡೀಲ್, ಎಷ್ಟು ಕಾಂಟ್ರಾಕ್ಟ್ಸನ್ನು ಮಾಡ್ತಾರೆ ಅದರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಸದ್ಯಕ್ಕೆ ಬಂದಿಲ್ಲ. ಸೊ ಇವತ್ತು ಸ್ಟಾಕ್ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 0.5%ನಷ್ಟು ಸ್ಟಾಕ್ ಡೌನ್ ಆಯಿತು. ಬಟ್ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿದೆ, ಅದು ರೆವೆನ್ಯೂ ಮತ್ತು ಪ್ರಾಫಿಟ್ನಲ್ಲಿ ರಿಫ್ಲೆಕ್ಟ್ ಆಗಬೇಕಾಗತ್ತೆ. ವಾರಿ ಎನರ್ಜೀಸ್ಗೆ ಇನ್ನೊಂದು ಇಂಟರ್ನ್ಯಾಷನಲ್ ಆರ್ಡರ್ ಸಿಕ್ಕಿದೆ. 562 ಮೆಗಾವ್ಯಾಟ್ನ ಟೋಟಲ್ ಡೀಲನ್ನು ಕಂಪನಿ ವಿನ್ ಮಾಡಿದ್ದಾರೆ. ಸೊ ಸೋಲಾರ್ ಮಾಡ್ಯೂಲ್ಸ್ಗಳನ್ನು ಸಪ್ಲೈ ಮಾಡೋದಕ್ಕೆ ಈ ಒಂದು ಕಾಂಟ್ರಾಕ್ಟ್ ಕಂಪನಿಗೆ ಸಿಗ್ತದೆ. ಇವತ್ತು ಸ್ಟಾಕ್ ಫ್ಲಾಟ್ ಆಗೇನೆ ಟ್ರೇಡ್ ಆಯಿತು. ಫೆಡರಲ್ ಬ್ಯಾಂಕ್ ಕ್ವಾರ್ಟರ್ 1 ರಿಸಲ್ಟ್ಸ್ ಸ್ಟ್ರಾಂಗ್ ಆಗಿ ಬಂದಿದೆ. 37%ನಷ್ಟು ಪ್ರಾಫಿಟ್ ಜಂಪ್ ನೋಡೋದಕ್ಕೆ ಸಿಕ್ತು. 1,177 ಕೋಟಿ ಅಮೌಂಟ್ನ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಸಡನ್ ಜಂಪ್ ಕೂಡ ಮಧ್ಯಾಹ್ನದ ನಂತರ ನೋಡೋದಕ್ಕೆ ಸಿಕ್ಕಿದೆ. ಸೊ ರಿಸಲ್ಟ್ ಸ್ಟ್ರಾಂಗ್ ಆಗಿ ಬಂದಿರೋದ್ರಿಂದ ಸ್ಟಾಕ್ ಅದಕ್ಕೆ ಪಾಸಿಟಿವ್ ರಿಯಾಕ್ಷನ್ಸನ್ನು ಕೊಟ್ಟಿದೆ. ಸೊ ನಿನ್ನೆಯಷ್ಟೇ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂಥ ಲೇಸರ್ ಪವರ್ ಆ್ಯಂಡ್ ಇನ್ಫ್ರಾ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 10%ನ ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನಿನ್ನೆ ಒಂದು ಸ್ಟ್ರಾಂಗ್ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಕೂಡ 10%ನ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಲಿಸ್ಟ್ ಆದಮೇಲೆ ನಿಪಾನ್ BOI ಶೇರ್ಸ್ಗಳನ್ನು ಪರ್ಚೇಸ್ ಮಾಡಿದ್ದಾರೆ ಅನ್ನುವಂಥ ನ್ಯೂಸ್ ಇತ್ತು. ಆದ್ದರಿಂದ ಬೈಯಿಂಗ್ ಎಮರ್ಜ್ ಆಗ್ತದೆ. ಬಟ್ ಈ ರೀತಿಯ ಸ್ಟಾಕ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕೇರ್ಫುಲ್ ಆಗಿ ಟ್ರೇಡಿಂಗನ್ನು ಮಾಡಬೇಕಾಗುತ್ತೆ. ಯಾವುದೇ ಒಂದು ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಸೆಲ್ಲಿಂಗ್ ಪ್ರೆಷರ್ ಬಂದರೂ ಕೂಡ ನೆಗೆಟಿವ್ ಸೈಡ್ನಲ್ಲಿ ಸ್ಟಾಕ್ ಟ್ರೇಡ್ ಆಗುತ್ತೆ. ಹಾಗೆ ಲೋವರ್ ಸರ್ಕ್ಯೂಟ್ಸ್ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಮೇಕ್ ಮೈ ಟ್ರಿಪ್ ಇಂಡಿಯಾ IPO ತರುವಂಥ ಪ್ಲಾನ್ಸನ್ನು ಮಾಡ್ತಿದ್ದಾರೆ. ಸೆಬಿಗೆ ಡ್ರಾಫ್ಟ್ ಪೇಪರ್ಸನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. ಕಾನ್ಫಿಡೆನ್ಷಿಯಲ್ ರೂಟ್ನಲ್ಲಿ ಡ್ರಾಫ್ಟ್ ಪೇಪರ್ ಸಬ್ಮಿಟ್ ಆಗಿದೆ. ಸೊ ಕಾನ್ಫಿಡೆನ್ಷಿಯಲ್ ರೂಟ್ನಲ್ಲಿ ಡ್ರಾಫ್ಟ್ ಪೇಪರ್ ಸಬ್ಮಿಟ್ ಆದಾಗ ಕಂಪನಿಯ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಸಿಗೋದಿಲ್ಲ. ಇವರ ಪೇರೆಂಟ್ ಕಂಪನಿ ಮೇಕ್ ಮೈ ಟ್ರಿಪ್ ಆಲ್ರೆಡಿ ನಾಸ್ಡ್ಯಾಕ್ನಲ್ಲಿ ಲಿಸ್ಟೆಡ್ ಕಂಪನಿ ಆಗಿದೆ. ಈಗ ಅವರ ಸಬ್ಸಿಡರಿ ಕಂಪನಿ ಭಾರತದಲ್ಲೇನು ಮೇಕ್ ಮೈ ಟ್ರಿಪ್ ಬಿಸ್ನೆಸ್ಸನ್ನು ಮಾಡ್ತಿದ್ದಾರೆ ಅವರು ಲಿಸ್ಟ್ ಆಗ್ತಿದ್ದಾರೆ. ಸೊ $1 ಬಿಲಿಯನ್ ಫಂಡ್ ರೈಸಿಂಗ್ನ ಪ್ಲಾನ್ ಇದೆ ಅನ್ನುವಂಥ ನ್ಯೂಸ್ ಇದೆ. ಸೊ ಅರೌಂಡ್ 10,000 ಕೋಟಿ ಅರೌಂಡಲ್ಲಿ IPO ಸೈಜ್ ಇರ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಕಾಣಿಸ್ತದೆ. ಸೊ ಸೆಬಿ ಅಪ್ರೂವಲನ್ನು ಕೊಟ್ಟ ಮೇಲೆ ಒಂದು ಡೀಟೇಲ್ಸ್ ನಮಗೆ ನೋಡೋದಕ್ಕೆ ಸಿಗ್ಬೋದು. ಆಲ್ಫೈನ್ ಟೆಕ್ಸ್ಟೈಲ್ಸ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೇವಲ ₹1 ಕಾಣಿಸ್ತದೆ. ಒಂದು ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಹೆಚ್ಚಾಗಿ ಕಾಣಿಸ್ತಾ ಇದೆ. ಬಟ್ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇದ್ದರೆ ಫ್ಲಾಟ್ ಪಾಸಿಟಿವ್ ಆಗಿ ಸ್ಟಾಕ್ ಲಿಸ್ಟ್ ಆಗ್ಬೋದು. SBI ಫಂಡ್ಸ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿದೆ. ₹97 ಪ್ರೀಮಿಯಂ ಕಾಣಿಸ್ತಿದ್ದು 17% ಅರೌಂಡಲ್ಲಿ ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಪ್ರತಿ ಲಾಟ್ನ ಮೇಲೆ 2,500 ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಈ ಒಂದು IPO ಜುಲೈ 21ಕ್ಕೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಕ್ಯಾಲಿಬರ್ ಮೈನಿಂಗ್ ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ಮೊದಲನೇ ದಿನನೇ QIB ಕ್ಯಾಟಗರಿ 0.3 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿ ಕೂಡ 1.7 ಟೈಮ್ ಸಬ್ಸ್ಕ್ರೈಬ್ ಆಯಿತು. HNI ಕ್ಯಾಟಗರಿಯಲ್ಲಿ ಕೂಡ 2.2 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗೇನೆ ಇದೆ. 27% ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಜುಲೈ 21ರವರೆಗೂ ಈ ಒಂದು IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಇರುತ್ತೆ. ಕೊನೆ ದಿನದವರೆಗೂ ವೆಯ್ಟ್ ಮಾಡಿ. ಇದೇ ರೀತಿಯ ಪ್ರೀಮಿಯಂ ಇದ್ದರೆ ಖಂಡಿತವಾಗ್ಲೂ ಲಿಸ್ಟಿಂಗಿನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.